ಎಲ್ರಿಗೂ ನಮಸ್ಕಾರ. ಶ್ರೀ ಮಂಜುನಾಥ ಸಿನಿಮಾದ ಒಂದು ಹಾಡಿನ ಸೃಷ್ಟಿಯ ಸಮಯದಲ್ಲಿ, ಆ ಸಂದರ್ಭದಲ್ಲಿ ಆದಂಥ ಕೆಲವು ವಿಷಯಗಳು ನಿಮಗೆ ಹೇಳಬೇಕು. ನೋಡಿ, ಶ್ರೀ ಮಂಜುನಾಥ ಸಿನಿಮಾದ ಎಲ್ಲ ಹಾಡುಗಳು ಸೂಪರ್ ಹಿಟ್ ಹಾಡುಗಳು. ಇದ್ರ ಬಗ್ಗೆ ನಿಮಗೆಲ್ಲ ಕೇಳಿರ್ತೀರಿ, ಗೊತ್ತಿರುತ್ತೆ. ಭಕ್ತಿ ರಸನ ಹಂಗೆ ಹಂಸಲೇಖ ಅವರು ತುಂಬಿಸಿ ಹರಿಸ್ಬಿಟ್ಟಿದ್ದಾರೆ ಹಾಡಲ್ಲಿ. ಅಲ್ಲಿ ರಾಘವೇಂದ್ರ ರಾವ್ ಅವರು ಸಿಚುವೇಶನ್ ಹೇಳ್ತಾರೆ, ಹಂಸಲೇಖ ಅವರು ಹೇಳಿರ್ತಾರೆ. ಶಿವ ಒಂದು ಮಾರುವೇಷದಲ್ಲಿ ಬರ್ತಾರೆ. ಆ ಮಾರುವೇಷದಲ್ಲಿ ಬಂದಾಗ ಸೌಂದರ್ಯ ಅವರಿಗೆ ಶಿವ ಅವರು ಕಾಣಿಸ್ತಾರೆ. ಆದರೆ ಅರ್ಜುನ್ ಸರ್ಜಾ ಅವ್ರಿಗೆ ಕಾಣಿಸಲ್ಲ. ಅಂದರೆ ಕಥಾನಾಯಕನಿಗೆ ಕಾಣಿಸಲ್ಲ. ಏನೋ ಟೆನ್ಷನ್ ಆಗಿರ್ತಾನೆ, ಬೈದು ಕಳಿಸ್ಬಿಡ್ತಾನೆ. ಆಗ ಸೌಂದರ್ಯ ಅವರು ಹೋಗ್ಬಿಟ್ಟು, ಯಾರಿಗೆ ಬೈದೆ ಗೊತ್ತಾ ನೀನು? ಶಿವನಿಗೆ ಬೈದಿದ್ಯಾ ನೀನು? ಮಾಡಿದ ತಪ್ಪಲ್ವಾ ನೀನು ಅಂತೇನೋ ಹೇಳ್ತಾರೆ. ಆಗ ಅರ್ಜುನ್ ಸರ್ಜಾ ಓಡ್ತಾರೆ. ಹೋಗ್ಬೇಕಾದ್ರೆ ಅಲ್ಲಿ ಶಿವೊಂದು ಹೆಜ್ಜೆ ಇರುತ್ತೆ, ಅಂದರೆ ಪಾದ ಇರುತ್ತೆ, ಶಿವ ಕಾಣಿಸಲ್ಲ ಅಂತ ಒಂದು ಸಂದರ್ಭ, ಸಿಚುವೇಶನ್. ಹಂಸಲೇಖ ಅವರು ಅದಕ್ಕೆ ಈ ಪಾದ ಪುಣ್ಯ ಪಾದ ಅಂತ ಹಾಡು ಮಾಡ್ತಾರೆ. ಎಲ್ಲ ಗೊತ್ತು ನಿಮಗೆ. ಈ ಪಾದ ಪುಣ್ಯ ಪಾದ ಅಂತ ಅದ್ಭುತ ಹಾಡು ಮಾಡ್ತಾರೆ. ಆಗ ರಾಘವೇಂದ್ರ ಅವ್ರ ಜೊತೆ ಎಲ್ಲ ಒಂದು ಸಂಗಡಿಗರಿರ್ತಾರೆ, ಒಂದು ಪಂಡಿತರು ಅಂತ ಹೇಳ್ತಿದ್ರು ಅವ್ರನ್ನ. ಅಂದರೆ ಸಿನಿಮಾ ಸಂಬಂಧಪಟ್ಟವರೇ, ಅವರ ಫ್ರೆಂಡ್ಸು, ಸಿನಿಮಾ ಸಂಬಂಧಪಟ್ಟೆಲ್ಲ ಇರ್ತಾರೆ, ಒಂದು 5-6 ಜನ. ಅವರೆಲ್ಲ ಈ ಥರ ಬೇಡ, ಈ ಥರ ಬೇಡ, ನಾಯಕ ಅಲ್ಲಿ ಬೈದು ಕಳಿಸಿರ್ತಾನೆ, ಅಲ್ಲಿ ಸ್ವಲ್ಪ ರಭಸವಾಗಿರೋ ಆಡಬೇಕು, ಮೆಲೋಡಿ ಥರ ಬೇಡ, ಅಲ್ಲಿ ಫಾಸ್ಟ್ ಟ್ರ್ಯಾಕ್ ಬೇಕು, ಈ ಪಾದ ಪುಣ್ಯ ಪಾದ ಟಕ ಟಕೀಟ ಅಂತ ಬೇಕು ಅಂತೇಳಿ ಶುರು ಮಾಡ್ತಾರೆ. ಹಂಸಲೇಖ ಅವ್ರು ತಲೆನೇ ಕೆಡಿಸ್ಕೊಳ್ಳಲ್ಲ, ಆರಾಮಾಗಿ ಅವ್ರು ಕಂಪೋಸ್ ಮಾಡ್ತಾನೆ ಇರ್ತಾರೆ. ರಾಘವೇಂದ್ರ ಅವ್ರು ನೋಡ್ತಾನೆ ಇರ್ತಾರೆ. ಇವರೆಲ್ಲ ವಿರೋಧ ವ್ಯಕ್ತಪಡಿಸ್ತಾರೆ. ಬೇಡ, ಈ ಥರ ಬೇಡ, ಇದು ಹಿಂಗೆ ಸೂಟ್ ಆಗಲ್ಲ ಸರ್ ಇದು ಅಂತೇಳಿ ಎಲ್ಲ ಅರ್ದು ಕುಡ್ದಂಗೆ ಮಾತಾಡ್ತಾರೆ. ಸ್ವಲ್ಪ ಖಾರ ತಿನ್ನೋದಲ್ಲ ಆಂಧ್ರದವರು, ಸ್ವಲ್ಪ ರಭಸವಾಗೇ ಮಾತಾಡ್ತಾರೆ. ಹಂಸಲೇಖ ಅವ್ರು ಏನೂ ಮಾತಾಡಲ್ಲ, ಸುಮ್ಮನೆ ಇರ್ತಾರೆ. ಆಗ ರಾಘವೇಂದ್ರ ರಾವ್ ಅವರು, ಗುರುಗಳೇ ಇನ್ನೊಂದ್ಸಲ ಪ್ಲೇ ಮಾಡಿ ತೋರಿಸಿ ಅಂತಾರೆ. ಅಂದರೆ ಪ್ಲೇ ಮಾಡಿ ಆಡಿ ಅಂತಾರೆ. ಆಗ ಹಂಸಲೇಖ ಅವರು ಪ್ಲೇ ಮಾಡಿ ಆ ಪಲ್ಲವಿನ ಆಡ್ತಾರೆ. ಅದು ಆಡಿದ್ಮೇಲೆ ರಾಘವೇಂದ್ರ ರಾವ್ ಅವರು ಮಾತೇ ಆಡಲ್ಲ, ಸೈಲೆಂಟ್ ಆಗಿರ್ತಾರೆ. ಒಂದು 2 ಮಿನಿಟ್ಸ್ ಯೋಚನೆ ಮಾಡ್ತಾರೆ. ಗುರುಗಳೇ ನೀವು ಕಂಪೋಸ್ ಮಾಡಿ, ನೀವು ಕಂಟಿನ್ಯೂ ಮಾಡಿ, ಫಿನಿಶ್ ಮಾಡಿ, ತುಂಬ ಚೆನ್ನಾಗಿದೆ, ಇದೇ ಇರಲಿ ಅಂತ ಹೇಳ್ಬಿಟ್ಟು ಹೊರಡ್ತಾರೆ. ಬಂದರು ಅಂತ ಹೇಳ್ತಾರೆ ಎಲ್ಲರನ್ನು. ಆದರೂ ಕೂಡ ವಿರೋಧ ವ್ಯಕ್ತಪಡಿಸ್ತಾರೆ. ಸರ್ ಹೇಳಿ ಸಾರ್, ಬೇಡ ಸಾರ್ ಅಂತ. ಬೇಡ, ಮಾತಾಡಬೇಡಿ, ಚೆನ್ನಾಗಿ ಮಾಡ್ತೇವೆ, ಸುಮ್ಮನೆ ಬನ್ನಿ ಅಂತ ಹೋಗ್ಬಿಡ್ತಾರೆ. ಅಲ್ಲಿದ್ದವರು ಸ್ಟೀಫನ್ ಪ್ರಯೋಗ್ ಅವರು ಎಲ್ಲ ಇರ್ತಾರೆ, ಕೆಲವು ಜನ ಅಲ್ಲಿ ಹಂಸಲೇಖ ಶಿಷ್ಯಂದರು. ಅವ್ರಿಗೆಲ್ಲ ನಗು ಬರುತ್ತೆ, ಸುಮ್ಮನೆ ಇರ್ತಾರೆ ಅವರು. ಹಂಸಲೇಖ ಅವರು ಏನು ಎಲ್ಲ ಸ್ಮೈಲ್ ಮಾಡ್ತಾರೆ, ಹಾಡು ಫಿನಿಶ್ ಮಾಡ್ತಾರೆ. ಅದನ್ನ FTB ಅವರು ಎಷ್ಟು ಚೆನ್ನಾಗಿ ಆಡಿದ್ರು ಅಂತ ನಿಮ್ಗೆ ಗೊತ್ತು, ರೆಕಾರ್ಡಿಂಗ್ ಎಲ್ಲ ಆಗುತ್ತೆ. ಹಿನ್ನೆಲೆ ಸಂಗೀತ ಮಾಡಬೇಕಲ್ಲ, ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಬೇಕಲ್ಲ. ಆ ಟೈಮಲ್ಲಿ ಬೆಂಗಳೂರಿನ ಚಾಮುಂಡೇಶ್ವರಲ್ಲಿ ಆಗೋದದು. ಆ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಆ ರೆಕಾರ್ಡಿಂಗ್ ಟೈಮ್ ನಡೀತಿರ್ತದೆ, ರೆಕಾರ್ಡಿಂಗ್ ಟೈಮ್. ಆಗ ಎಲ್ಲ ಬಂದಿರ್ತಾರಲ್ಲಿ, ಫುಲ್ ಟೀಮೇ ಇರುತ್ತೆ. ಯಾವ ಥರ ಇವರು ಶೂಟ್ ಮಾಡಿದ್ದಾರೆ, ಪಿಕ್ಚರೈಸ್ ಮಾಡಿದ್ದಾರೆ ರಾಘವೇಂದ್ರ ರಾವ್ ಅಂತ ಹೇಳೋಕ್ಕೆ ಎಲ್ಲರೂ ಒಂಥರ ಸೈಲೆಂಟಾಗಿ ಅಷ್ಟೊಂದು ಕುತೂಹಲದಲ್ಲಿ ನೋಡ್ತಿರ್ತಾರೆ. ಆ ಸಂಗಡಿಗರು ಬಂದಿರ್ತಾರೆ, ರಾಘವೇಂದ್ರ ಅವರ ಪಂಡಿತರು, ಒಟ್ಟಿಗಿರೋ ಶಿಷ್ಯಂದರೆಲ್ಲ ಬಂದಿರ್ತಾರೆ. ಆ ಸಾಂಗ್ ಬಂದ ಸಂದರ್ಭ ಎಷ್ಟು ಖುಷಿಯಾಗ್ಬಿಡ್ತಾರೆ ಎಲ್ಲರೂ. ಅಂದರೆ ಅದ್ಭುತವಾಗಿ ಶೂಟ್ ಮಾಡಿರ್ತಾರೆ ಅದನ್ನ, 2 ಮಾತಿಲ್ಲ. ರಾಘವೇಂದ್ರ ರಾವ್ ಅವರು ಹ್ಯಾಟ್ಸ್ ಆಫ್ ಹೇಳಬೇಕು, ಅದ್ಭುತವಾಗಿ ಶೂಟಿಂಗ್ ಮಾಡಿದ್ದಾರೆ ಅದನ್ನ. ಅದು ಬಂದಾಗ ಎಲ್ರಿಗೂ ಭಕ್ತಿಲಿ ಹಂಗೆ ಅವರು ನಿಂತ್ಕೊಂಡ್ಬಿಡ್ತಾರೆ, ನೋಡ್ತಾರೆ. ಆ ರೆಕಾರ್ಡಿಂಗ್ ಆದಾಗ, ಅಲ್ಲಿ ಹಾಡು ಬಂದಾಗ ಅಂತೂ ಅದ್ಭುತವಾಗಿ ಬಂದ್ಬಿಡುತ್ತೆ. ಆಗ ಹಂಸಲೇಖ ಅವರು ಮೂಲೆಗೆ ಹೋಗಿ ಒಂದು ಬ್ರೇಕ್ ಟೈಮಲ್ಲಿ ಬಜ್ಜಿ ತಿಂತಾ ನಿಂತಿರ್ತಾರೆ, ಹಿಂಗೇ ನಿಂತಿರ್ತಾರೆ ಬಜ್ಜಿ ತಿನ್ಕೊಂಡು. ಆಗ ಇವರೆಲ್ಲ ಪಂಡಿತರು ಓಡ್ತಾರೆ, ಓಡಿ ಹೋಗಿ ಹಂಸಲೇಖ ಅವ್ರ ಕಾಲಿಗೆ ಬೀಳ್ತಾರೆ. ಸತ್ಯ ಘಟನೆ ಇದು. ಓಡಿ ಹೋಗಿ ಕಾಲಿಗೆ ಬಿದ್ದುಬಿಡ್ತಾರೆ. ಗುರುಗಳೇ ಕ್ಷಮಿಸ್ಬಿಡಿ, ತಪ್ಪಾಯಿತು, ಇಷ್ಟು ಒಳ್ಳೆ ಹಾಡು ಮಾಡಿದ್ದೀರಾ, ಸಿಚುವೇಶನ್ ಹೆಂಗೆ ನೀವು ಡೈಜೆಸ್ಟ್ ಮಾಡ್ಕೊಂಡಿದ್ದೀರಾ, ಎಷ್ಟು ಚೆನ್ನಾಗಿ ಅದನ್ನ ನೀವು ಮಾಡಿದ್ದೀರಾ. ನಾವೇನೇನೋ ಮಾತಾಡ್ಬಿಟ್ವಿ ಅವತ್ತು ರೆಕಾರ್ಡಿಂಗ್, ನೀವು ಕಂಪೋಸ್ ಮಾಡುವಾಗ, ನೀವು ಹಾಡು ಬರೆಯುವಾಗ ನಿಮಗೆ ನಾವು ಡಿಸ್ಟರ್ಬ್ ಮಾಡಿಬಿಟ್ವಿ, ತುಂಬ ನಾವು ಹಾರ್ಷಾಗಿ ಮಾತಾಡ್ಬಿಟ್ವಿ, ಗುರುಗಳೇ ಕ್ಷಮಿಸ್ಬಿಡಿ, ತಪ್ಪಾಯಿತು ಅಂತ. ಹಂಸಲೇಖ ಅವ್ರು ಏನೂ ಹೇಳಲ್ಲ, ಎಲ್ಲರ ತಬ್ಕೊಂಡು ತಗೊಳ್ಳಿ ಅಂತೆಲ್ಲ ಬಜ್ಜಿ ಕೊಟ್ಟು ಎಂಜಾಯ್ ಮಾಡ್ತಾರೆ. ಆಮೇಲೆ ಒಬ್ಬನೇ ಮಂಜುನಾಥ ಒಬ್ಬನೇ ಕೂಡ ಅಷ್ಟೇ. ಹೇಮಂತ್ ಅವ್ರು ಕೂತಿರ್ತಾರೆ ಪಕ್ಕದಲ್ಲಿ, ಹಂಸಲೇಖ ಅವ್ರ ಪಕ್ಕದಲ್ಲಿ. ಆ ಸಿಚುವೇಶನ್ ಹೇಳ್ದಂಗೆ ಬರ್ಕೊಳ್ಳೋ ಅಂತೇಳಿ ಫಸ್ಟ್ ಲಿರಿಕ್ಸ್ ಹೇಳ್ಬಿಡ್ತಾರೆ, ಒಬ್ಬನೇ ಮಂಜುನಾಥನ ಒಬ್ಬನೇ ಅಂತ. ಅದು ಹೇಳಿ ಆಮೇಲೆ ಅದಕ್ಕೆ ಒಂದು ಹಂಸಾನಂದಿ ರಾಗ ಸೇರಿಸಿ ಹಾಡು ಮಾಡ್ತಾರೆ. ಅದು ಕೂಡ ಅಲ್ಟಿಮೇಟ್ ಹಾಡು ಅಂತ ನಿಮ್ಗೆ ಗೊತ್ತು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ, ಮೆಗಾಸ್ಟಾರ್ ಚಿರಂಜೀವಿ ಅವರು ಎಷ್ಟು ಒಳ್ಳೆ ವ್ಯಕ್ತಿ ಅಂದರೆ, ಎಂಥ ಒಂದು ಶ್ರದ್ಧೆ ಇದೆ ಕಲೆ ಮೇಲೆ ಅಂದರೆ ಅವರಿಗೆ. ಈ ಹಾಡೆಲ್ಲ ಕೇಳಿ ಅವ್ರಿಗೆ ತುಂಬ ಖುಷಿಯಾಗಿ ಹಂಸಲೇಖ ಅವ್ರ ಮನೆಗೆ ಬಂದು ಕೆಲವು ಹಾಡಿನ ಆ ಸಾಲಿನ ಪದಗಳ ಅರ್ಥ ತಿಳ್ಕೊತಾರೆ. ನಡೆದ ಘಟನೆ ಇದು. ಅವ್ರು ಫೋನ್ಲೇ ಕೇಳ್ಬೋದಿತ್ತು ಹಂಸಲೇಖ ಅವ್ರನ್ನ. ಇಬ್ಬರು ದೊಡ್ಡ ವ್ಯಕ್ತಿಗಳೇ, ಫೋನ್ ಲಿಕ್ಕಿದ್ರು ಹೇಳ್ಬಿಡೋರು ಹಂಸಲೇಖ ಅವರು. ಆದರೆ ಅವ್ರ ಮನೆಗೆ ಬಂದು ಅವ್ರಿಗೊಂದು ಶಾಲೆಲ್ಲ ಹಾಕಿ ನಮಸ್ಕಾರ ಮಾಡಿ, ಗುರುಗಳೇ ಒಳ್ಳೆ ಹಾಡು ಮಾಡಿದ್ದೀರಿ, ಇದರ ಕೆಲವು ಅರ್ಥಗಳು ನನಗೆ ಹೇಳಿ ಅಂತ ಹೇಳಿಸ್ಕೊಂಡು ಹೋಗ್ತಾರೆ. ಇದು ಹಂಸಲೇಖ ನನಗೆ ಹೇಳಿದ್ರಿ ಈ ವಿಷಯನ. ತುಂಬ ಒಂದು ಒಳ್ಳೆ ಇಂಪಾರ್ಟೆಂಟ್ ವಿಷಯ ಇದು. ಅಂದರೆ ಇಂಥ ದೊಡ್ಡ ನಟ ಆದರೂ ಕೂಡ ಮಾಡಿದ ಭಕ್ತಿಭಾವ ಸಿನಿಮಾ, ಆ ಭಕ್ತಿ ರಸನ ಹಂಗೆ ಹಂಸಲೇಖ ಅವ್ರು ಕೊಟ್ಟಿದ್ದರಿಂದ ಆ ಪದಗಳಿಗೆ ಕೆಲವು ಅರ್ಥ ಬೇಕಿರುತ್ತೆ ಅವರಿಗೆ, ತಿಳ್ಕೊಂಡು ಹೋಗ್ತಾರೆ ಅವರು. ಇದು ಘಟನೆ. ಹಾಗಾಗಿ ಈ ವಿಷಯ ಕೆಲವು ನನಗೆ ಸ್ಟೀಫನ್ ಅವರು ಕೂಡ ಇದ್ರ ಬಗ್ಗೆ ಕೆಲವು ಹೇಳಿದರು, ಹಂಸಲೇಖ ಅವರು ಕೂಡ ನನಗೆ ಇದ್ರ ಬಗ್ಗೆ ಹೇಳಿದರು, ನಿಮಗೆ ಹಂಚ್ಕೊಂಡೆ. ಹಾಗಾಗಿ ಥ್ಯಾಂಕ್ ಯು.